ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೊರೋನಾ ಹೊಡೆತಕ್ಕೆ ಕರ್ನಾಟಕ ತಲ್ಲಣ. ಒಂದು ವಾರ ಇಡೀ ಕರ್ನಾಟಕವೇ ಸ್ತಬ್ಧ. ಮದುವೆ, ನಾಮಕರಣ, ಜಾತ್ರೆ ಎಲ್ಲವೂ ಬಂದ್. ಕೊರೋನಾ ಎಮರ್ಜೆನ್ಸಿ. ರಾಜ್ಯದಲ್ಲಿ ಒಂದು ವಾರ ಕೊರೋನಾ ಎಮರ್ಜೆನ್ಸಿ. ಅದ್ದೂರಿ ಮದುವೆ ಸಮಾರಂಭಗಳಿಗೆ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಒಂದು ವಾರಗಳ ಕಾಲ ಮಾಲು, ಥಿಯೇಟರು, ಕ್ಲಬ್ಬು, ಪಬ್ಬು ಎಲ್ಲವೂ ಬಂದ್ ಆಗಿದೆ. ಬಂದ್ ಆಗ್ಲೇಬೇಕು ಅಂತ ನಿನ್ನೆ ಆದೇಶವನ್ನ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನೈಟ್ ಕ್ಲಬ್ಸ್, ವಸ್ತು ಪ್ರದರ್ಶನ, ಸಮ್ಮರ್ ಕ್ಯಾಂಪ್, ಸ್ವಿಮ್ಮಿಂಗ್ ಕ್ಯಾಂಪ್, ಕ್ರೀಡಾ ಕಾರ್ಯಕ್ರಮ, ಬರ್ತ್ಡೇ, ಜಾತ್ರೆ, ಮದುವೆಯಲ್ಲಿ ಸಾವಿರಾರು ಜನ ಸೇರುವಂತದ್ದು ಇದೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಸರಳವಾಗಿ ಬೇಕಿದ್ರೆ ಮದುವೆಯನ್ನ ಆಚರಿಸಿಕೊಳ್ಬಹುದು, ಅದು ನೂರಾರು ಜನರ ಸಮ್ಮುಖದಲ್ಲಿ ಮಾತ್ರ. ಜಾಸ್ತಿ ಜನರನ್ನ ಸೇರ್ಸಂಗಿಲ್ಲ. ಇನ್ನು ರಾಜ್ಯದಾದ್ಯಂತ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆದ್ರೆ ಪರೀಕ್ಷೆ ಮಾತ್ರ ಯಥಾಸ್ಥಿತಿಯಲ್ಲಿ ನಡೆಯುತ್ತೆ. ಇನ್ನು ವಿಶ್ವವಿದ್ಯಾಲಯಗಳಿಗೆ 15 ದಿನಗಳ ಕಾಲ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಐಟಿ ಬಿಟಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡಲಿಕ್ಕೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ನಿಮ್ಗೆ ಆ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಈ ಒಂದು ಆದೇಶ ರಾಜ್ಯ ಸರ್ಕಾರ ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಾದ್ಮೇಲೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಮಾಲ್ಗಳು ಬಂದ್ ಆಗಿದ್ದಾವೆ, ಥಿಯೇಟರ್ಗಳು ಬಂದ್ ಆಗಿದೆ, ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿದೆ. ಈ ರೀತಿಯಾಗಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಲಾಗಿದೆಯೋ ಆ ಎಲ್ಲಾ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿದೆ. ಕೊರೋನಾಗೆ 2 ಬಲಿ, ಎಲ್ಲಾ ಕಡೆ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿದೆ. 2 ಬಲಿ ಆಗ್ತಿದ್ದ ಹಾಗೆ ಭಾರತದಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ತುರ್ತು ಹೆಲ್ತ್ ಎಮರ್ಜೆನ್ಸಿಯನ್ನ ಕೂಡ ಘೋಷಣೆ ಮಾಡಲಾಗಿರುವಂತದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನ್ಯೂಸ್ 18 ನಲ್ಲಿ ಎಮರ್ಜೆನ್ಸಿ ಹಿಂದಿನ ವಾಸ್ತವದ ವರದಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದೀವಿ. ರಾಜ್ಯದ ಜನರ ಮುಂದೆ ಕೊರೋನಾ ಸೃಷ್ಟಿಸಿದ ಎಮರ್ಜೆನ್ಸಿ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಹೇಗಿದೆ, ರಾಜ್ಯದೆಲ್ಲೆಡೆ ಹೇಗಿದೆ ಸ್ಥಿತಿ, ರಾಜ್ಯದ 4 ದಿಕ್ಕುಗಳ 30 ಜಿಲ್ಲೆಗಳಲ್ಲೂ ನ್ಯೂಸ್ 18 ಟೀಮ್ ಇದೆ. 30 ಜಿಲ್ಲೆಗಳಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳು ಇರುವಂತದ್ದು. ಅದೆಲ್ಲದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನ ನೀಡ್ತಾನೆ ಇದ್ದೀವಿ. ನಮ್ಮ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಜನ ಪ್ರತಿನಿಧಿಗಳು ಈಗ ಆಲ್ರೆಡಿ ಮಾಹಿತಿಯನ್ನ ನೀಡ್ತಾ ಇದ್ರು. ದೇವಸ್ಥಾನಗಳಿಂದ, ಮಾಲ್ಗಳ ಮುಂಭಾಗದಿಂದ, ಶಾಲೆಗಳ ಮುಂಭಾಗದಿಂದ, ಬಸ್ ನಿಲ್ದಾಣದ ಮುಂಭಾಗದಿಂದ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದರ ಸ್ಪಷ್ಟ ಮಾಹಿತಿಯನ್ನ ನಿಮ್ಮ ಮುಂದೆ ಬೆಳಗ್ಗೆ 6:30ಯಿಂದಲೂ ಕೂಡ ನೀಡ್ತಾ ಇದ್ದೀವಿ. ದೇಶದಲ್ಲಿ 83ಕ್ಕೆ ಏರಿದೆ ಕೊರೋನಾ ಪ್ರಕರಣ. ದೇಶದಲ್ಲಿ 83ಕ್ಕೆ ಏರಿರುವಂತದ್ದು ಕೊರೋನಾ ಸೋಂಕಿನ ಪ್ರಕರಣಗಳು. ದೃಢಪಟ್ಟಿರುವಂತವರು 2 ಸಾವಾಗಿದೆ ಈಗ ಆಲ್ರೆಡಿ. ಕರ್ನಾಟಕದಲ್ಲೊಂದು, ದೆಹಲಿಯಲ್ಲೊಂದು. 10 ಮಂದಿ ಅಪಾಯದಿಂದ ಪಾರಾಗಿದ್ದಾರೆ. ಅಂದ್ರೆ ಕ್ಯೂರ್ ಆಗಿರುವಂತವರು 10 ಮಂದಿ. ದೆಹಲಿಯಲ್ಲಿ ಮಹಿಳೆ ಒಬ್ರು ಸಾವನ್ನಪ್ಪಿದ್ರೆ, ಕಲಬುರಗಿಯಲ್ಲಿ ವೃದ್ಧರೊಬ್ರು ಸಾವನ್ನಪ್ಪಿರುವಂತದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅವರಿಬ್ಬರಿಗೂ ಕೂಡ ವಯಸ್ಸು ಎಷ್ಟಿತ್ತು ಅಂದ್ರೆ, ಈ ದೆಹಲಿಯಲ್ಲಿ ಸಾವನ್ನಪ್ಪಿರುವಂತ ಮಹಿಳೆಯ ವಯಸ್ಸು 68 ಇದ್ರೆ, ಕಲಬುರಗಿಯಲ್ಲಿ ಸಾವನ್ನಪ್ಪಿದಂತ ವೃದ್ಧನ ವಯಸ್ಸು 75. ಆಲ್ಮೋಸ್ಟ್ ಈ ಒಂದು ಕೊರೋನಾ ವೈರಸ್ಗೆ ಸಾವನ್ನಪ್ಪಿರುವಂತವರು 60 ವರ್ಷದ ಮೇಲ್ಪಟ್ಟಿರುವಂತವರೇ ಜಾಸ್ತಿ ಜನ ಇದ್ದಾರೆ. ಆಲ್ಮೋಸ್ಟ್ 3/4% ಅವರೇ ಅಂತ ಹೇಳಲಾಗ್ತಾ ಇದೆ.
ಇನ್ನು 83ರಲ್ಲಿ 10 ಮಂದಿಗೆ ಕೊರೋನಾ ನೆಗೆಟಿವ್ ಪತ್ತೆಯಾಗಿದೆ. ದೆಹಲಿಯಲ್ಲಿ ಮತ್ತೊಂದು ಕೊರೋನಾ ಕೇಸ್ ಈಗ ಪತ್ತೆಯಾಗಿರುವಂತದ್ದು. ಕೇರಳದಲ್ಲಿ ಅತಿ ಹೆಚ್ಚು ಅಂದ್ರೆ 19 ಜನರಿಗೆ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ನಿನ್ನೆ 75 ಜನ ಇದ್ರು. ಭಾರತದಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ ಇವತ್ತು 83ಕ್ಕೆ ಹೋಗಿದೆ. ಲೆಕ್ಕ ಹಾಕಿ ಯಾವ್ಯಾವ ರೀತಿಯಾಗಿ ಇದು ಜಾಸ್ತಿ ಆಗ್ತಾ ಇದೆ ಅಂತ. ಚೀನಾದ ಮೂಲ ಅಲ್ವಾ ಈ ಒಂದು ಕೊರೋನಾ ವೈರಸ್ಗೆ. ಚೀನಾದಲ್ಲಿ ಇದುವರೆಗೂ ಎಷ್ಟು ಜನರಿಗೆ ಸೋಂಕು ಬರೆದಿದೆ ಅಂದ್ರೆ 80,824. ಈ ಕುರಿತಾದ ಒಂದು ಬ್ರೇಕಿಂಗ್ ನ್ಯೂಸ್. ಚೀನಾದಲ್ಲಿ ಈವರೆಗೆ 80,824 ಜನರಿಗೆ ಸೋಂಕು ಇರುವಂತದ್ದು ದೃಢಪಟ್ಟಿರುವಂತದ್ದು. ಅದು ಕಡಿಮೆ ಆಗ್ತಾ ಇದೆ. ತುಂಬಾ ಇತ್ತು, ಅದು ಕಡಿಮೆ ಆಗ್ತಾ ಇರುವಂತದ್ದು. ಚೀನಾದಲ್ಲಿ ಸಾಕಷ್ಟು ಕಂಟ್ರೋಲ್ ಆಗ್ತಾನೆ ಇದೆ. ಚೀನಾದಲ್ಲಿ 3,189 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. 80,824 ಒಂದ್ ಕಡೆ ಆದ್ರೆ 68,736 ಜನರಲ್ಲಿ ಸೋಂಕು ಮುಕ್ತರಾಗ್ತಾ ಇದ್ದಾರೆ, ಅಂದ್ರೆ ಕ್ಯೂರ್ ಆಗ್ತಾ ಇರುವಂತದ್ದು. ವುಹಾನ್ನಲ್ಲಿ ತಹಬದ್ದಿಗೆ ಬಂದಿರುವಂತದ್ದು ಸೋಂಕು. ವುಹಾನ್ನಲ್ಲಿ ಒಂದಂಕಿಗೆ ಇಳಿದಿದೆ ಸೋಂಕು. ವಿಶ್ವದೆಲ್ಲೆಡೆ 5,436 ಜನ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಸೆಕೆಂಡ್ ಪ್ಲೇಸ್ ಇರೋದು ಇಟಲಿಯಲ್ಲಿ. 1000ಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ ಅಲ್ಲಿ. ಚೀನಾ ಕತೆ ನೋಡಿದ್ರೆ ಚಿತ್ರದುರ್ಗದ ಕಥೆಯನ್ನ ತೋರಿಸ್ತೀವಿ. ಕೊರೋನಾ ಎಮರ್ಜೆನ್ಸಿ ನಡುವೆ ಅದ್ದೂರಿ ಜಾತ್ರೆ ನಡೀತಾ ಇದೆ. ಏನಾಯ್ತು ತೋರಿಸ್ತೀವಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಕೊರೋನಾ ಎಮರ್ಜೆನ್ಸಿ ನಡುವೆ ಅದ್ದೂರಿ ಜಾತ್ರೆಯನ್ನ ಆಚರಿಸಲಾಗ್ತಾ ಇದೆ. ಚಿತ್ರದುರ್ಗದ ಬುರುಡೆಕಟ್ಟೆಯಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇರುವಂತದ್ದು. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ರಥೋತ್ಸವವನ್ನ ಮಾಡಲಾಗ್ತಾ ಇದೆ. ಸರ್ಕಾರ ಆದೇಶ ಕೊಟ್ಟಿದೆ. ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಇದೆಲ್ಲದರ ನಡುವೆ ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಉಲ್ಲಂಘಿಸಿ ರಥೋತ್ಸವವನ್ನ ಮಾಡಲಾಗ್ತಾ ಇದೆ. ರಥೋತ್ಸವದಲ್ಲಿ ಹೊಸದುರ್ಗದ ಶಾಸಕ ಗೂಳಿಹಟ್ಟಿ ಶೇಖರ್ ಕೂಡ ಭಾಗಿಯಾಗಿದ್ದಾರೆ. ಜಾತ್ರೆಯಲ್ಲಿ ಜನರ ಕೈ ಕುಲುಕದೆ ಸೈಲೆಂಟ್ ಆಗಿದ್ದಾರೆ ಶಾಸಕ ಗೂಳಿಹಟ್ಟಿ ಶೇಖರ್. ಕೈ ಕುಲುಕೋದಿರ್ಲಿ, ಈ ಒಂದು ರಥೋತ್ಸವಕ್ಕೆ, ಇಷ್ಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ರಥೋತ್ಸವಕ್ಕೆ ಜಿಲ್ಲಾಡಳಿತ ಹೇಗೆ ಪರ್ಮಿಷನ್ ಅನ್ನ ಕೊಡ್ತು ಅನ್ನೋದೇ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ನಿನ್ನೆ ಶರಣ ಬಸವೇಶ್ವರ ಜಾತ್ರೆ ಇತ್ತು, ಅದಕ್ಕೆ ಅದ್ದೂರಿಯಾಗಿ ಆಚರಣೆ ಮಾಡಬಾರ್ದು ಅಂತ ಸೂಚನೆಯನ್ನ ಕೊಟ್ಟಾಯ್ತು. ಇನ್ನ ನಿನ್ನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಯಾವುದೇ ಜಾತ್ರೆಯನ್ನ ನಡೆಸುವಂತಿಲ್ಲ. ಇದು ಈ ರೀತಿಯಾದಂತ ಕಂಡೀಷನ್ ಹಾಕಿದ ಮೇಲೂ ಕೂಡ ಸರ್ಕಾರದ ಶಾಸಕರೇ ಭಾಗಿಯಾಗಿದ್ದಾರೆ. ಆ ಒಂದು ಜಾತ್ರೆಯಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಅಂದ್ರೆ ಇಲ್ಲಿ ತೋರಿಸ್ತಾ ಇದ್ವಿ ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಇದ್ರ ಬಗ್ಗೆ ಚರ್ಚೆಯನ್ನ ಮುಂದುವರಿಸೋಣ. ರಘು ಸರ್, ನೋಡ್ತಾ ಇದ್ವಿ ಸುಮ್ನೆ ಘೋಷಣೆ ಹೊರಡಿಸಿದ್ದಷ್ಟೇ ಬಂತು, ಆದೇಶವನ್ನ ಹೊರಡಿಸಿದ್ದಷ್ಟೇ ಬಂತು. ಯಾವುದನ್ನು ಜಾರಿಗೆ ಸರಿಯಾಗಿ ತರ್ಲಿಕ್ಕೆ ಮಾತ್ರ ರಾಜ್ಯ ಸರ್ಕಾರದ ಕೈಲಿ ಆಗ್ತಾನೆ ಇಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅದರಲ್ಲೂ ಈ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಗಳು ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿದೆಯಲ್ಲ, ಯಾವುದೋ ಹಳ್ಳಿಯಲ್ಲಿ ಮುಗ್ಧ ಜನರು ಎಲ್ಲೋ ಒಂದು ಜಾತ್ರೆ ಮಾಡೋದು ಬೇರೆ ವಿಷಯ. ನಮ್ಮ MLAಗಳು MP ಗಳು ಹೋಗಿ ಭಾಗಿಯಾಗಿ ಸರ್ಕಾರವನ್ನ ಪ್ರತಿನಿಧಿಸುವವರು ಅಲ್ಲಿ ಹೋಗಿ ಭಾಗಿಯಾಗಬಾರ್ದು. ಅವರು ಹೋಗಿ ಹೇಳ್ಬೋದಾಗಿತ್ತು, ಇಲ್ಲ ಈ ತರ ಆಗ್ತಿದೆ, ನಮ್ಗೆ ಜನರ ಆರೋಗ್ಯ ಮುಖ್ಯ, ನಮ್ಗೆ ಇದೆಲ್ಲ ಇದ್ರೆ, ಅದೇ ಹೇಳ್ತಾರೆ ದೇವರಲ್ಲಿ ನಂಬಿಕೆ ಇದ್ರೆ ಅದರ ಗನ್ ಪೌಡರ್ ರೆಡಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಯಾಕಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಾಗ್ತದೆ.
ಆಗ್ತದೆ. ಓಟ್ ಮುಖ್ಯ, ಆರೋಗ್ಯ. ಹೌದು, ಹಾಗಾಗಿ ಇವರು ಹೋಗಲಿ ಭಾಗಿಯಾಗಬಾರ್ದು, ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ಇದನ್ನ ಒಂಥರಲ್ಲ ಅಬೆಟ್ಮೆಂಟ್ ಅಂತ ಹೇಳ್ತಕ್ಕಂಥದ್ದು. ಸೊ ಇವರು ಇದು ಮಾಡಬೇಕಾಯ್ತು. ಮತ್ತೆ DC-ಗಳು ಎಲ್ಲರೂ ಈಗ ನಿನ್ನೆ ಇಷ್ಟು ಎಲ್ಲ ಮಾಧ್ಯಮಗಳಲ್ಲೂ ಇದು ಪ್ರಚಾರ ಆಗಿದೆ, ಬಂದಾಗಿದೆ, ಜನ ಸೇರೋ ಹಾಗಿಲ್ಲ ಅಂತ ಹೇಳ್ತಕ್ಕಂಥದ್ದು. ಹಾಗಿದ್ದಲ್ಲಿ ಇವರು ಮತ್ತೆ ಇವರಿಂದ ಕಾಂಟ್ರಿಬ್ಯೂಟ್ ಆಗಬಾರ್ದು. ನೋಡಿ, ಒಂದು ಮಾತು ಹೇಳ್ತಾರೆ, ಚೈನಾ 50 ಕೋಟಿ ಜನರನ್ನ ಮನೆಯಲ್ಲಿ ಲಾಕ್ ಮಾಡದೆ ಇದ್ದಿದ್ರೆ 3 ಲಕ್ಷ ಅಲ್ಲ 3 ಕೋಟಿ ಜನಕ್ಕೆ ಸೋಂಕು ತಗುಲ್ತಾ ಇತ್ತು, 3 ಲಕ್ಷ ಜನ ಸಾವನ್ನಪ್ತಾ ಇದ್ರು ಅಂತ ಹೇಳ್ತಾರೆ. 3 ಲಕ್ಷ ಸಾವನ್ನ 3,000ಕ್ಕೆ ಅವರು 5,000ಕ್ಕೆ ಬಂದು 3,000ಕ್ಕೆ ಅವರು ತಂದು ನಿಲ್ಸಿದ್ರಲ್ಲ, 3,000ಕ್ಕೆ ಅವರು ತಂದು ನಿಲ್ಸೋದಕ್ಕೆ ಕಾರಣ 50 ಕೋಟಿ ಜನರನ್ನ ಮನೆಯಲ್ಲಿ ಇಟ್ಟಿದ್ದಕ್ಕೆ. ಇಲ್ಲ ಅಂದ್ರೆ ಅದು ಲಕ್ಷಗಟ್ಟಲೆ ಆಗ್ತಾ ಇತ್ತು. ಹಾಗಾಗಿ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ಮೊದಲು ಚೈನಾವನ್ನು ಟೀಕೆ ಮಾಡಿದ್ರು, ಈಗ ಹೇಳ್ತಾ ಇದೆ ಚೈನಾ ಒಂದು ಮಾದರಿಯಾಗಿ ಅದು ವರ್ತಿಸಿದೆ, ಇಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಿದೆ ಅಂತ ಹೇಳಿ. ನೋಡಿ ಸರ್, ಸಿಂಗಲ್ ಅಂಕಿಗೆ ಬಂದಿದೆ. ಆದ್ರೆ ಈಗ ಏನ್ ಹೇಳ್ತಿದ್ದಾರೆ, ಈಗ ಅವರು ಮತ್ತೆ ಕೆಲಸಕ್ಕೆ ಹೋದ್ರೆ, ಶಾಲೆಗಳೆಲ್ಲ ತೆರೆದ್ರೆ, ಶಾಪು ಆಫೀಸ್ಗಳು ಇಲ್ಲ ಓಪನ್ ಆದ್ರೆ ಮತ್ತೆ ಮರುಕಳಿಸುತ್ತಾ ಅನ್ನುವ ಪ್ರಶ್ನೆ ಇದೆ ಸರ್. ಆಕ್ಚುಲಿ ಇನ್ನೊಂದು ನಿನ್ನೆ ಬಂದಿರೋ ಒಂದು ರಿಪೋರ್ಟ್ ಪ್ರಕಾರ ಕ್ಯೂರ್ ಆಗಿತ್ತಲ್ಲ ಈ ಸೋಂಕು, ಮತ್ತೆ ಆ ವ್ಯಕ್ತಿಗೆ ಒಬ್ಬಂಗ್ ಬಂದಿರೋದು, ಮತ್ತೆ ನಾನು ಕ್ಯೂರ್ ಆಗಿದ್ದೀನಿ ಅಂತ ಓಡಾಡಿದ ಸಂದರ್ಭ. ಯಾಕಂದ್ರೆ ಈ ರೋಗ ಬಹಳ ಬೇಗ ಹೊರಟು ಹೋಗಲ್ಲ, ಇರುತ್ತೆ ವೈರಸ್ ಅದು. ಈಗ ನಿಮಗೆ ಹಿಂದೆ ಬಂದಿರತಕ್ಕಂತ ಸಾರ್ಸ್ ನೋಡಿ, 2002ರಲ್ಲಿ ಬಂದು 4ರಲ್ಲಿ ಹೊರಟೋಯ್ತು. ಈ ಸ್ಪ್ಯಾನಿಷ್ ಫ್ಲೂ 18ರಲ್ಲಿ ಬಂದು 19-20ರವರೆಗೂ 2-2.5 ವರ್ಷ ಅದು ಆಟ ಆಡಿ ಎಲ್ಲ ಆಯ್ತು. ಅದು ಆಟ ಆಡುವಾಗ ನಾವು ಅದರ ಆಟಕ್ಕೆ ಸಿಕ್ಕಬಾರ್ದು. ಅದು ಸಿಕ್ಕಬಾರ್ದು ಅಂದ್ರೆ ಏನು, ಜಾಸ್ತಿ ಜನ ಸೇರುವಂತದ್ದು. ನಾವು ವೈರಸ್ ಯಾರನ್ನು ಉಪಯೋಗಿಸಿ, ವೈರಸ್ಸಿಗೆ ಗಾಡಿ ಯಾವುದು, ನಾವೇ, ನಮ್ಮ ದೇಹನೇ. ನಮ್ಮನ್ನೇ ಅದು ಉಪಯೋಗಿಸ್ಕೊಂಡು ಟ್ರಾವೆಲ್ ಮಾಡೋದು, ನಾವು ಸಿಕ್ಬಾರ್ದು. ನನ್ಗೆ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ ಸರ್, ಇವರೆಲ್ಲ ವಿಧಾನಸಭೆಯಲ್ಲಿ ಕುತ್ಕೊಂಡು ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಅಂತ ಹೇಳ್ತಾರೆ, ಹೋಗ್ಬಿಟ್ಟು ಇವರೇ ಪಾಲ್ಗೊಳ್ತಾರೆ. ಇವರೆಲ್ಲ ಏನು ಅರಿವನ್ನು ಮೂಡಿಸ್ತಾರೆ. ಈಗ ನೋಡಿ, ಆಸ್ ಪರ್ ಎಪಿಡೆಮಿಕ್ ಆಕ್ಟ್, ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅಂತಿದೆ, ಅದರ ಪ್ರಕಾರ ಇದೆಲ್ಲ ಅಪರಾಧ. ಹೌದು, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಇದೆ ಅಲ್ಲ, ಅದೇನೋ ರೂಲ್ಸ್ ತಂದಿದ್ದಾರೆ, ಈ ರೀತಿಯಾಗಿ ಉಲ್ಲಂಘಿಸಿದ್ರು ಕೂಡ ಕ್ರಮ ಕೈಗೊಳ್ತಾರೆ. ನೋಡೋಣ ಇವ್ರಿಗೆ ಏನ್ ಮಾಡ್ತಾರೆ. 1897 ಬ್ರಿಟಿಷ್ ಕಾಲದಲ್ಲಿ ಇದ್ದ ಕಾನೂನು. ಯಾಕಂದ್ರೆ ಎಪಿಡೆಮಿಕ್ಸ್, ಅದು ಒಂದು ಸೋಂಕು ರೋಗ ಮಹಾಮಾರಿ ಬಂದಾಗ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಕಾನೂನಿದೆ. ಈಗ ನೋಡಿ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ತಂದ್ರು, ಮಾಸ್ಕ್ ಮತ್ತು ಇದಕ್ಕೆಲ್ಲ ಗ್ಲೌಸ್, ಸ್ಯಾನಿಟೈಸರ್ಗೆ. ಯಾಕೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಈ ಕಾನೂನುಗಳು ಅಪ್ಲೈ ಆಗ್ಬೇಕು, ಇಲ್ಲಾಂದ್ರೆ ಮನಸ್ಸಿಗೆ ಬಂದಂಗೆ ಮಾಡ್ಕೊಳ್ಳೋದು ಮಾಡ್ತಾರೆ. ಆಮೇಲೆ ಈ ರೀತಿಯಾಗಿ ಕಮರ್ಷಿಯಲ್ ಆಗಿ ಎಕ್ಸ್ಪ್ಲಾಯ್ಟೇಷನ್ ಮಾಡೋದಕ್ಕೂ ಕೂಡ ಒಂದು ಕಾನೂನು ಇದೆ. ಅವು ಎರಡೂ ಕಾನೂನು ತರ್ತಕ್ಕಂಥದ್ದು. ಜೊತೆಗೆ ಎಪಿಡೆಮಿಕ್ ಆಕ್ಟ್, ಈ ಸೋಂಕು ನಿವಾರಣೆಗೆ ಒಂದು ಕಾಯ್ದೆ ಇದೆ. ಯಾಕಂದ್ರೆ ಜನಸಾಮಾನ್ಯರು ಈಗ ಇಲ್ಲ, ನನಗೆ ಯಾವ ಕಾನೂನು ಅಪ್ಲೈ ಮಾಡ್ತೀರಾ, ನಾನು ಓಡಾಡ್ತೀನಿ ಅಂದ್ರೆ ಇಲ್ಲಪ್ಪ, ಈ ಸಂದರ್ಭದಲ್ಲಿ ಈ ಕಾನೂನು ಅಪ್ಲೈ ಆಗ್ತದೆ. ಹಾಗಾಗಿ ನೀವು ಜನಜಂಗುಳಿಯಲ್ಲಿ ಸೇರ್ತಕ್ಕಂಥದ್ದು, ಜಾತ್ರೆಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯ ರೋಗಗಳನ್ನು ಹಂಚಿ ಹರಡಬೇಡಿ. ಆ ಹಳ್ಳಿನೇ ಇರ್ಬೋದು, ಯಾರೋ ನಗರದವನು ಹೋಗಿರ್ತಾನೆ, ಆ ನಗರದವನು ಯಾರೋ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದು ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡೋನಾಗಿದ್ರು ಅಲ್ಲಿ ಹೋಗಿ ಊರಿಗೆಲ್ಲ ಹಂಚಿ ಬರ್ತಾನೆ. ಅಲ್ಲ, ಆ ಸೋಂಕಿತ ಓಡಾಡ 14 ದಿನಕ್ಕೆ ಆದ್ಮೇಲೆ ಗೊತ್ತಾಗೋದು ಅವನಿಗೂ ಇದೆ. ಇದು ಅದಕ್ಕೆ ಮೋಸ್ಟ್ ಡೇಂಜರಸ್. ಈಗ ಫಾರಿನ್ ಇಂದ ಯಾರೋ ಬಂದಿದ್ದಾನೆ, ಅವ್ನ್ ಟೆಸ್ಟ್ ಮಾಡಾಯ್ತು ವಿಮಾನ ನಿಲ್ದಾಣದಲ್ಲಿ, ಅವಾಗ ಬಂದಿರ್ತಾನೆ, ಗೊತ್ತೇ ಆಗಲ್ಲ. 14 ದಿನ ಓಡಾಡಿರ್ತಾನಲ್ಲ, ಅದಾದ್ಮೇಲೆ ಗೊತ್ತಾದ್ರೆ 14 ದಿನದಲ್ಲಿ ಓಡಾಡಿರೋರು ಯಾರ್ಯಾರ ಜೊತೆ ಓಡಾಡಿರ್ತಾರೆ, ಏನ್ ಕತೆ. ಇನ್ಕ್ಯುಬೇಷನ್ 14 ದಿನ ಆಗಿದ್ರಿಂದ ನೀವು ಹೇಳಿದಾಗೆ ಅದ್ರ ಒಳಗಡೆ ಅವನಿಗೆ ಸೋಂಕು ಏನು ಲಕ್ಷಣ ಕಂಡಿರಲ್ಲ, ಆದ್ರೆ ಓಡಾಡುವಾಗ ಹರಡಿ ಹಂಚಿ ಬಂದಿರ್ತಾನೆ. ಅದೇ ಈಗ ನಾವೇನ್ ಹೇಳೋದು, ಒಬ್ಬ ವ್ಯಕ್ತಿ 10 ಜನ ಜೊತೆ ಭೇಟಿ ಆಗ್ತಾನ ಒಂದ್ ದಿನಕ್ಕೆ, 3 ಜನ 4 ಜನ ಮಾಡ್ತಾನ, ಅಥವಾ 200 ಜನ ಭೇಟಿಯಾಗಿ ಬರ್ತಾನ. ಇಂಥ ಜಾತ್ರೆಯಲ್ಲಿ ಓಡಾಡಿ ಬಂದ್ರೆ ಒಬ್ಬನಿಗಿದ್ರೆ ಒಬ್ಬರಿಂದ 2 ಜನಕ್ಕೆ ಹರಡೋದು ಅಂತ ನಾವು ಹೇಳೋದು. ಚೀನಾದಲ್ಲಿ ಆಗಿದ್ದೆ ಹಂಗಲ್ವ ಸರ್, ಇದೇನೋ ಒಂದು ರೋಗನ, ವೈರಸ್ ಬೇರೆ ಇದು. ಕೆಮ್ಮುದು 10 ಜನ ಇರ್ತಾರೆ, ಒಬ್ಬೊಬ್ಬಂಗೂ ಒಂದೊಂದು ಡ್ರಾಪ್ಲೆಟ್ಸ್ ಹಾರಿದ್ರೆ ಏನ್ ಕತೆ. ಅಲ್ಲ, ಹತ್ತಿರದಲ್ಲಿ ಹೋಗಿ ನಿಂತು ಮಾತಾಡಿ ಕೈ ಕುಲುಕಿ ಬಂದ್ರೆ ಸಾಕು, ಸೀನಿ ಏನ್ ಅವಾಯ್ಡೇ ಮಾಡಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ. ಸೊ ಹಾಗಿದ್ದ ಅದು ಇಂಥ ಜಾತ್ರೆ ಇದರಲ್ಲೆಲ್ಲ ಅಲ್ಲಿ ಏನೇನೋ ಇರ್ತದೆ, ಅಲ್ಲಿ ತೀರ್ಥ ತಗೊಳ್ಳೋದಿರುತ್ತೆ, ಅದು ಇನ್ನೇನೋ ತಗೊಳ್ಳೋದಿರುತ್ತೆ, ಮುಟ್ಟೋದು ಮಾಡೋದು ಇವು ಎಲ್ಲ ಇರ್ತಕ್ಕಂಥದ್ದೇ ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಈಗ ನಾವು ವೈಜ್ಞಾನಿಕವಾಗಿಯೇ ಯೋಚನೆ ಮಾಡಬೇಕು. ಸರ್ ಮಾತಾಡೋಣ ಸರ್, ಒಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ. ಎಸ್, ನೋಡಿದ್ರಿ ಈಗ ಆಲ್ರೆಡಿ ಯಾವ್ಯಾವ ರೀತಿಯಾಗಿದೆ ದೇವಸ್ಥಾನದಲ್ಲಿ
ಇಲ್ಲಿ ಇಷ್ಟೆಲ್ಲ ಆದೇಶ ಕೊಟ್ಟಾದ್ಮೇಲೂ ಕೂಡ ರಥೋತ್ಸವ ನಡೆಸ್ತಾ ಇದ್ದಾರೆ, ಜಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಕೆಲವೊಂದು ದೇವಾಲಯಗಳಲ್ಲಿ ಈಗ ಭಕ್ತರೇ ಬರ್ದನೆ ಸಾಕಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇನ್ನ ಝೂಗಳಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪ್ರವಾಸೋದ್ಯಮ ಇಲಾಖೆಗೆ, ಅದರಲ್ಲೂ ಪ್ರವಾಸೋದ್ಯಮಕ್ಕೆ ಯಾವ ರೀತಿಯಾಗಿ ಕೊರೋನಾ ವೈರಸ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನ ಕೊಟ್ಟಿದೆ ಅಂತ. ಇನ್ನು ಮೈಸೂರು ಮೃಗಾಲಯಕ್ಕೆ ತಟ್ಟಿದೆ ಕೊರೋನಾ ಎಫೆಕ್ಟ್. ಅದ್ರ ಕುರಿತಾದ ಬ್ರೇಕಿಂಗ್ ನ್ಯೂಸ್. ಮೃಗಾಲಯಕ್ಕೆ ತಟ್ಟಿದೆ ಕೊರೋನಾ ಎಫೆಕ್ಟ್. ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ ಮೃಗಾಲಯ ಮುಚ್ಚಲಿಕ್ಕೆ ಯಾವುದೇ ಆದೇಶ ಬಂದಿಲ್ಲ ಅಂತ ಅಲ್ಲಿನ ಸಿಬ್ಬಂದಿ ತಿಳಿಸಿದ್ದಾರೆ. ಎಂದಿನಂತೆ ವೀಕ್ಷಣೆಗೆ ಲಭ್ಯವಿದೆ ಮೈಸೂರು ಮೃಗಾಲಯ. ಪ್ರವಾಸಿಗರಿಲ್ಲದೆ ಖಾಲಿಯಾಗಿದೆ. ಟಿಕೆಟ್ ಕೌಂಟರ್ಗಳು ಬಿಕು ಅಂತ ಹೇಳ್ತಾ ಇದೆ ಪ್ರವಾಸಿ ತಾಣ ಮೈಸೂರು. ಮೃಗಾಲಯವನ್ನ ಮುಚ್ಚಿರುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಆದೇಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಲ್ಲಿ ವಾಕ್ಥ್ರೂ ಅನ್ನು ಮಾಡಿದ್ದಾರೆ, ನೋಡೋಣ. ದೇಶದಾದ್ಯಂತ ಕೊರೋನಾ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂದರೆ ಮೈಸೂರು ಮೃಗಾಲಯದ ಮೇಲೂ ಕೊರೋನಾದ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಮೈಸೂರು ಮೃಗಾಲಯಕ್ಕೆ ಬರ್ತಿದ್ದಂಥ ಪ್ರವಾಸಿಗರ ಸಂಖ್ಯೆಯಲ್ಲಿ 10% ಇಳಿಕೆಯಾಗಿದೆ. ನಾವೀಗ ಮೈಸೂರು ಮೃಗಾಲಯದ ಒಳ ಆವರಣದಲ್ಲಿದ್ದೇವೆ. ನಾವೀಗ ನಿಂತಿರುವಂಥ ಸ್ಥಳ ಮೈಸೂರು ಮೃಗಾಲಯಕ್ಕೆ ಎಂಟ್ರಿ ಕೊಡುವಂಥ ಟಿಕೆಟ್ ಕೌಂಟರ್. ಈ ಒಂದು ಟಿಕೆಟ್ ಕೌಂಟರ್ ಇವತ್ತಿನ ದೃಶ್ಯಗಳನ್ನು ನೋಡ್ಬೋದು. ಪ್ರತಿನಿತ್ಯ 8:30ಕ್ಕೆ ಓಪನ್ ಆಗುವಂಥ ಮೃಗಾಲಯಕ್ಕೆ 8:30ರಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾಯಿದ್ರು. ಪ್ರತಿನಿತ್ಯ ಕನಿಷ್ಠ ಅಂದರೆ 3,000ಕ್ಕೂ ಹೆಚ್ಚು ಪ್ರವಾಸಿಗರು ಬರ್ತಾಯಿದ್ರು. ಆದರೆ ಇವತ್ತು ಬೆರಳೆಣಿಕೆಯ ಜನರಷ್ಟೇ ಪ್ರವಾಸಿಗರು ಮೃಗಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸದ್ಯದ ಒಂದು ವಾರದ ಮಾಹಿತಿಯನ್ನು ಕಲೆ ಹಾಕೋದಾದರೆ ಕೇವಲ 1000 ಅಥವಾ 1200 ಪ್ರವಾಸಿಗರಷ್ಟೇ ಮೈಸೂರು ಮೃಗಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಭೇಟಿಗೆ ಬಂದಂಥವರೆಲ್ಲರೂ ಸಹ ಮಾಸ್ಕನ್ನು ಹಾಕೊಳ್ಳುವಂಥ ಪರಿಸ್ಥಿತಿಯು ಸಹ ನಿರ್ಮಾಣವಾಗಿದೆ. ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಸಹ ಪ್ರಾಣಿಗಳನ್ನು ಹುಷಾರಾಗಿ ನೋಡ್ಕೋಬೇಕು ಮತ್ತು ಕೊರೋನಾದಿಂದ ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ಕೈಗೊಂಡಿದ್ದಾರೆ. ಸರ್ಕಾರ ಮಾಲ್ಗಳು, ಥಿಯೇಟರ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಬಂದ್ ಮಾಡಬೇಕು ಅಂತ ಹೇಳಿದೆ. ಆದರೆ ಮೃಗಾಲಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಆದೇಶ ಬಂದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಸಹ ಸೇವೆಯನ್ನು ಒದಗಿಸ್ತಾ ಇರುವಂಥ ಮೃಗಾಲಯದ ಸಿಬ್ಬಂದಿಗಳು ಸಂಪೂರ್ಣವಾಗಿ ಪ್ರತಿನಿತ್ಯ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೋ ಹಾಗೆ ನಿರ್ವಹಿಸ್ತಾ ಇದ್ದಾರೆ. ಆದರೆ ಪ್ರವಾಸಿಗರು ಮಾತ್ರ ಮೈಸೂರು ಮೃಗಾಲಯಕ್ಕೆ ಬರ್ತಾ ಇಲ್ಲ. ಟಿಕೆಟ್ನ ಕಲೆಕ್ಷನಲ್ಲೂ ಸಹ ಸಾಕಷ್ಟು ನಷ್ಟವಾಗ್ತಾ ಇದೆ. ಯಾಕೆಂದರೆ ಮೃಗಾಲಯ ಪ್ರೈವೇಟ್ ಬಾಡಿ ಆಗಿರೋದ್ರಿಂದ ಸಂಪೂರ್ಣವಾಗಿ ಇಲ್ಲಿ ಟಿಕೆಟ್ ಆಧಾರದ ಮೇಲೆ ಇಲ್ಲಿ ಈ ಮೃಗಾಲಯವನ್ನು ನಡೆಸಬೇಕು. ಇಲ್ಲಿರುವಂಥ ಪ್ರವಾಸಿಗರು ಬರ್ತಾ ಇದ್ದಾರೆ, ನಾವು ದೃಶ್ಯಗಳು ನೋಡ್ಬೋದು. ಪ್ರವಾಸಿಗರಿಗೆ ಸ್ಯಾನಿಟೈಸರನ್ನು ಹಾಕಿ ಅವರು ಕೈ ಕಾಲುಗಳನ್ನು ವಾಶ್ ಮಾಡಿಕೊಂಡು ಇಲ್ಲಿಂದ ಮೃಗಾಲಯದ ಒಳಭಾಗಕ್ಕೆ ಹೋಗಬೇಕು. ಆ ಒಂದು ನಿಟ್ಟಿನಲ್ಲೂ ಸಹ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಬರುವಂಥ ಪ್ರವಾಸಿಗರಿಗೆ ಒಂದು ಸ್ಯಾನಿಟೈಸರನ್ನು ಕೊಟ್ಟು ಅವರನ್ನು ಶುಚಿಗೊಳಿಸಿ ಆನಂತರ ಮೃಗಾಲಯದ ಒಳಭಾಗಕ್ಕೆ ಬಿಡುವಂಥ ಪ್ರಯತ್ನಗಳನ್ನು ಸಹ ಮಾಡ್ತಾ ಇದ್ದಾರೆ. ಆದರೆ ಬರುವಂಥ ಪ್ರವಾಸಿಗರ ಸಂಖ್ಯೆಯಲ್ಲಿ ಬಹುತೇಕ ಇಳಿಕೆ ಆಗಿರೋದ್ರಿಂದ 50% ಪ್ರವಾಸಿಗರು ಕಡಿಮೆ ಆಗಿದ್ದಾರೆ. ಇಡೀ ಮೃಗಾಲಯ ಖಾಲಿ ಆಗ್ತಾ ಇದೆ. ಪ್ರಾಣಿಗಳನ್ನು ನೋಡೋದಕ್ಕೂ ಸಹ ಜನ ಬರ್ತಾ ಇಲ್ಲ. ಕೊರೋನಾದ ಎಫೆಕ್ಟ್ ಸಂಪೂರ್ಣವಾಗಿ ನೇರವಾಗಿ ಮೈಸೂರು ಮೃಗಾಲಯದ ಮೇಲೆ ತಟ್ಟಿದ್ದು ಅದರ ಆರ್ಥಿಕ ಪರಿಸ್ಥಿತಿಯ ಮೇಲೆಯೂ ಸಹ ತಟ್ಟಿದೆ ಅಂತ ಹೇಳ್ಬೋದು. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ರಾಜ್ಯದಲ್ಲಿ ಕೊರೋನಾ ಎಮರ್ಜೆನ್ಸಿಯ ಹಿನ್ನೆಲೆಯಲ್ಲಿ ಪ್ರಸಿದ್ಧ ನಂದಿಗಿರಿ ಧಾಮ ಪ್ರವಾಸಿ ತಾಣ ಬಂದ್ ಮಾಡಲಾಗಿದೆ. ಇಂದಿನಿಂದ ಸೋಮವಾರದವರೆಗೆ ಬಂದ್ ಮಾಡಲಾಗಿದೆ. ನಂದಿಗಿರಿ ಧಾಮ ಅಂದ್ರೆ ಸಾಕಷ್ಟು ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ನಂದಿ ಹಿಲ್ಸ್ ಅಂತ ಗೊತ್ತಲ್ವಾ? ಆ ನಂದಿ ಹಿಲ್ಸ್ ಅನ್ನ ಬಂದ್ ಮಾಡಲಾಗಿದೆ. ಕೊರೋನಾ ಹಿನ್ನೆಲೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗಿರುವಂತದ್ದು. ಚಿಕ್ಕಬಳ್ಳಾಪುರ ಡಿಸಿ ಆರ್ ಲತಾ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾರೆ ಪ್ರವಾಸಿಗರು. ದಿನನಿತ್ಯ ಸಾವಿರಾರು ಜನ ಹೋಗ್ತಾರೆ. ಇವತ್ತು ಬೇರೆ ವೀಕೆಂಡ್ ಬೇರೆ. ಸೊ ಹೀಗಾಗಿ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ.
ಕೊರೋನಾ ವೈರಸ್ ಹಿನ್ನೆಲೆ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ. ಪ್ರಸಿದ್ಧ ಪ್ರವಾಸಿ ತಾಣಗಳು ಮತ್ತೆ ಮಾಲ್ ಮತ್ತೆ ಕಾಲೇಜುಗಳನ್ನು ಬಂದ್ ಮಾಡಿ ಒಂದು ಘೋಷಣೆಯನ್ನು ಮಾಡಲಾಗಿದೆ. ಸೊ ಆದೇಶವನ್ನು ಹೊರಡಿಸಲಾಗಿದೆ. ಅದೇ ರೀತಿ ಪ್ರಸಿದ್ಧವಾದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಂದಿ ಬೆಟ್ಟದಲ್ಲಿ ಸಹ ಒಂದು ನಿಷೇಧವನ್ನು ಹೇರಲಾಗಿರುವಂತದ್ದು. ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ. ವಾರಾಂತ್ಯದಲ್ಲಿ ಸುಮಾರು 15,000 to 20,000 ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಸೊ ಶನಿವಾರ ಭಾನುವಾರ ಸಾಕಷ್ಟು ಜನ ವಿಸಿಟ್ ಮಾಡೋದ್ರಿಂದ ಇಲ್ಲಿ ಸೋಂಕು ಹರಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಾಕಷ್ಟು ಜನಗಳು ಬರ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರವಾಸಿ ತಾಣವಾದಂತಹ ಒಂದು ನಂದಿ ಬೆಟ್ಟಕ್ಕೂ ಸಹ ಒಂದು ನಿಷೇಧವನ್ನು ಹೇರಲಾಗಿರುವಂತದ್ದು. ಸೊ ಒಂದು ಬೆಂಗಳೂರಿಗೆ ಹತ್ರವಾಗಿರುವಂತಹ ಒಂದು ಪ್ರವಾಸಿ ತಾಣ ಅಂತ ಹೇಳಂತಂದ್ರೆ ನಂದಿ ಬೆಟ್ಟ ಆಗಿರೋದ್ರಿಂದ ಸೊ ಸಾಕಷ್ಟು ಜನ ಬೆಂಗಳೂರು ಎಲ್ಲಾ ರೀತಿಯಾದಂತಹ ಒಂದು ಬಂದ್ ಮಾಲ್ ಮತ್ತೆ ಫಿಲಂ ಥಿಯೇಟರ್ಗಳಾಗಿರ್ಬೋದು ಪ್ರತಿಯೊಂದು ಆಕ್ಟಿವಿಟೀಸ್ ಬಂದಾಗಿರೋದ್ರಿಂದ ನಂದಿ ಬೆಟ್ಟಕ್ಕೆ ಸಾಕಷ್ಟು ಜನ ಬರ್ತಾ ಇದ್ರು. ನಿನ್ನೆ ಸಂಜೆ ಆದಂತಹ ಒಂದು ಆದೇಶದಲ್ಲಿ ನಂದಿ ಬೆಟ್ಟ ಇದೆಯಾ ಇಲ್ವೋ ಅಂತ ಹೇಳಿ ಸಹ ಚೆಕ್ ಮಾಡ್ಕೊಳ್ದೆ. ಸೊ ಬೆಳಗ್ಗೆ ಬಂದಂತ ಸುಮಾರು ಸಾವಿರಾರು ಜನ ಪ್ರಯಾಣಿಕರು ಇವಾಗ ನಾವು ನೋಡಬಹುದು. ಸೊ ಬಂದಂತ ಪ್ರಯಾಣಿಕರು ಸೊ ಎಲ್ಲರೂ ಹಾಗೇನೆ ನಿರಾಸೆಯಿಂದ ಹೋಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಸಹ ನೋಡೋದಕ್ಕಾಗಿ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಮತ್ತೆ ರಜಾ ಇದೆ ಅನ್ನುವಂತ ಒಂದು ಕಾರಣದಿಂದಾಗಿ ಸಾಕಷ್ಟು ಜನ ಇಲ್ಲಿ ಬರ್ತಾ ಇದ್ರು. ಸೊ ಒಂದು ಸಾಕಷ್ಟು ಜನ ಇಲ್ಲಿ ಬಂದು ಒಂದು ನಂದಿ ಬೆಟ್ಟಕ್ಕಾದ್ರೂ ಒಂದು ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಬರ್ತಾ ಇದ್ರು. ಸೊ ನಾವು ಇವಾಗ ನೋಡ್ಬೋದು ಒಂದು ಸುಮಾರಷ್ಟು ಜನ ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲಿ ಇಲ್ಲಿ ಒಂದು ಪ್ರವಾಸಿ ತಾಣವನ್ನು ವಿಸಿಟ್ ಮಾಡೋಣ ಅನ್ನೋ ಒಂದು ಇದ್ರ ಬಗ್ಗೆ ಬಂದಂತ ಜನಗಳಿಗೆ ಒಂದು ನಿರಾಸೆ ಆಗಿರುವಂತದ್ದು. ಸೊ ಅವರನ್ನ ಮಾತಾಡ್ಸೋಣ. ಸೊ ಎಲ್ಲಿಂದ ಬಂದಿದ್ದಾರೆ ಮತ್ತೆ ಯಾವ ರೀತಿಯಾದಂತಹ ಒಂದು ನಿರಾಸೆ ಅವ್ರಿಗೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕೇಳೋಣ. ಸರ್ ಎಲ್ಲಿಂದ ಬಂದಿದ್ದು? ಬೆಂಗಳೂರಿಂದ. ಸರ್ ಈಗ ಇಲ್ಲಿ ಇದು ನಂದಿ ಬೆಟ್ಟ ಇವಾಗ ಬಂದಾಗಿರುವಂತದ್ದು, ಮೇಲಕ್ಕೆ ಬಿಡ್ತಾ ಇಲ್ಲ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಬೇಜಾರಾಗುತ್ತೆ. ನಾವು ಎಲ್ಲಿಂದ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿವಿ, ಇಲ್ಲಿ ನೋಡಿದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ಪ್ರವಾಸಿ ತಾಣಗಳಿಗೆ ಬಂದ್ ಮಾಡಿರುವಂತದ್ದು ಒಳ್ಳೇದು ಅಂತೀರಾ ಕೆಟ್ಟದ್ದು ಅಂತೀರಾ? ಈ ಸಿಚುವೇಶನ್ ಅಲ್ಲಿ ಮಾಡಿರೋದು ಒಳ್ಳೇದೇ, ಆದ್ರೆ ಸ್ವಲ್ಪ ನಮ್ಗೆ ಇದಾಗಿದೆ. ನೀವು ಏನ್ ಆಸೆ ಇಟ್ಕೊಂಡು ಬಂದ್ರಿ ಇಲ್ಲಿಗೆ? ಹೌದು, ನಮ್ದು ಒಂದು ಪ್ರೋಗ್ರಾಮ್ ಇತ್ತು, ಮಕ್ಕಳನ್ನ ಫೋಟೋ ಹಿಡಿಯೋಣ ಅಂತ ಬಂದ್ವಿ. ಅದೇ ಫೋಟೋ ಪ್ರೀ ವೆಡ್ಡಿಂಗ್ ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗ್ಬಿಟ್ಟಿದೆ ಸಡನ್. ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಸೊ ಇಲ್ಲಿ ಒಂದಷ್ಟು ಜನ ಪಾಪ ಹೆಣ್ಮಕ್ಳೆಲ್ಲ ಇದಾರೆ, ಅವ್ರಿಗೆ ಯಾವ ರೀತಿ ನಿರಾಸೆ ಆಗಿದೆ ಅಂತ ಹೇಳಿಬಿಟ್ಟು ಒಂದ್ಸರಿ ಮಾತಾಡೋಣ. ಎಲ್ಲಿಂದ ಬಂದಿದ್ದು ನೀವು? BL ಸರ್ಕಲ್. ನಂದಿ ಬೆಟ್ಟಕ್ಕೆ ಮುಂಚೆ ಬಂದಿದ್ದೀರಾ? ಇಲ್ಲ. ಸೊ ಇವ್ರು ಅಲ್ಲಿಂದ ಬಂದಿದ್ದು ಸುಮಾರಷ್ಟು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಮತ್ತೆ ಒಂದು ರಜಾ ಇದೆ ಅನ್ನೋಂತ ಒಂದು ಕಾರಣಕ್ಕೆ ಸಾಕಷ್ಟು ಜನ ಇಲ್ಲಿ ನಂದಿ ಬೆಟ್ಟಕ್ಕೆ ಬರ್ತಾ ಇದ್ರು. ಸೊ ಇವಾಗ ಮೇಲ್ಗಡೆ ಬಿಡದೇ ಇರುವಂತದ್ದು ಸಾಕಷ್ಟು ಜನಕ್ಕೆ ಒಂದು ನಿರಾಸೆ ಸಹ ಆಗಿದೆ. ಮತ್ತೆ ಜನರು ಸಹ ಅದನ್ನೇ ಒಂದು ಆತಂಕದ ವಾತಾವರಣ ಇರೋದ್ರಿಂದ ಸೊ ಮಾಡ್ತಾ ಇರೋದ್ರಿಂದ ಒಂದು ಸರ್ಕಾರದಿಂದ ಒಂದು ಒಳ್ಳೆ ಮೂವ್ ಅಂತಾನೆ ಹೇಳ್ತಾ ಇರುವಂತದ್ದು. ಸಾಕಾಗೋದಿಲ್ಲ. ಸ್ವಚ್ಛತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಿಜಕ್ಕೂ ಏನೇನ್ ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಬೇಕಾಗುತ್ತೆ. ನಮ್ಮ KR ಮಾರ್ಕೆಟ್ ಸಾಕ್ಷಿ ಅದಕ್ಕೆಲ್ಲ. ಒಂದು ಬರೀ ಬಂದ್ ಘೋಷಣೆ ಮಾಡ್ತಕ್ಕಂಥದ್ದು ಒಂದು ನಿಯಮದ ಪ್ರಕಾರ ಸರಿಯಾದರೂ ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಎಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಶ್ರೀಲಕ್ಷ್ಮಿ ಅವರು ಏನು ಹೇಳ್ತಾ ಇದ್ರಲ್ಲ, ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ತಾ ಇದ್ದಾರೆ, ಜನರಲ್ಲಿ ಅಲ್ಲಿ ಹೇಗೆ ಪಬ್ಲಿಕ್ ಇವರು ಅದು BBMP ಅವರು ಇರ್ಬೋದು ಯಾರೇ ಇರ್ಬೋದು ಹೋಗಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಯಾವ ರೀತಿ ಡಿಸ್ಇನ್ಫೆಕ್ಷನ್ ಆಗ್ತಾ ಇದೆ, ಮಾಸ್ ಸ್ಕೇಲಲ್ಲಿ ಡಿಸ್ಇನ್ಫೆಕ್ಷನ್ ಆಗಬೇಕಾಗಿದೆ. ಯಾಕಂದರೆ ಇದುವರೆಗೂ 2.5 ತಿಂಗಳಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಬಂದು ಸೋಂಕಿರೋರು ಬಂದು ಹೋಗಿದ್ದಾರೋ, ಉಗಿದು ಹೋಗಿದ್ದಾರೋ ಅಥವಾ ಅವರ ಏನು ಕೆಮ್ಮು ಹೋಗಿದ್ದಾರೋ ಏನು ಗೊತ್ತಿಲ್ಲ ನಮಗೆ. ಹೀಗಾಗಿ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ರೋಗವನ್ನು ತಡೆಗಟ್ಟುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ. ಯಾಕಂದ್ರೆ ಎಲ್ಲರೂ ಸ್ಯಾನಿಟೈಸರ್ ಇಟ್ಕೊಂಡಿಲ್ಲ, ಎಲ್ಲರೂ ಇದನ್ನ ಏನು ಮಾಸ್ಕ್ ಹಾಕೊಂಡಿ ಅಂತ ಹೇಳುವಂಥದ್ದು ಪ್ರೈವೇಟ್ ಜವಾಬ್ದಾರಿ ಅದು ಇದೆ, ಅದು ಇರಬಾರ್ದು ಅಂತ ನಾನು ಹೇಳ್ತಾ ಇರೋದಿಲ್ಲ. ಆದ್ರೆ ಸಾರ್ವಜನಿಕ ಜಾಗಗಳನ್ನೇ ಕ್ಲೀನ್ ಮಾಡಿದ್ರೆ ನಮಗೆ ಎಲ್ಲಿಂದ ತಗುಲ್ಕೊಳ್ತಕ್ಕಂಥ ಚಾನ್ಸ್ಗಳು ಕಮ್ಮಿ ಆಗ್ತದೆ. ಹಾಗಾಗಿ ಇದು ಸರ್ಕಾರ ಏನ್ ಮಾಡಬೇಕು ಮೊದಲು ಅಂತ ಹೇಳಿದ್ರೆ ಈ ರೀತಿ. ಆಮೇಲೆ ಇದೊಂದು ಸಂದರ್ಭ ಏನ್ ಗೊತ್ತಾ, ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಕ್ಕಂಥದ್ದು. ಸ್ವಚ್ಛತೆ ಅಂದ್ರೆ ಏನು, ಯಾವ ರೀತಿ ಕ್ಲೀನ್ ಇಡಬೇಕು. ನನ್ಗನ್ಸ್ತಂಗೆ ಇದು ಒಳ್ಳೆ ಟೈಮ್. ಮೋದಿ ಅವರು ಸ್ವಚ್ಛ ಭಾರತ ಅಂತ ಹೇಳಿದ್ರಲ್ಲ, ಅದನ್ನ ಅಪ್ರೂವ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಇಂಪ್ಲಿಮೆಂಟ್ ಮಾಡಿ ಸರ್ಕಾರವೂ ಕೂಡ ನೋಡಿ. ನಾವು ಸರ್ಕಾರ ಅಟ್ಲೀಸ್ಟ್ ಅವ್ರು ಏನ್ ಗೊತ್ತಾ, ನೋಡ್ರಿ ನಾವು ಎಷ್ಟು ಇನ್ವಾಲ್ವ್ ಆಗಿದೀವಿ ಅಂತ ಹೇಳಿ ಘೋಷಣೆ ಮಾಡ್ಕೊಂಡು ಮನೆಗೆ ಹೋಗೋದಲ್ಲ. ಸರ್ಕಾರದ ಜವಾಬ್ದಾರಿ ಹೆಂಗ್ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನ ನಾಟ್ ಓನ್ಲಿ ಸೀಮ್ ಟು ಬಿ ಗುಡ್ ಬಟ್ ಸೀನ್ ಟು ಬಿ ಗುಡ್ ಅಂತಾರೆ. ಕಾಣಬೇಕು ನಮಗೆ, ಹೌದಪ್ಪ ಇದು ಮಾಡ್ತಾ ಇದ್ದಾರೆ. ಈಗ ಬೇರೆ ದೇಶಗಳೆಲ್ಲ ನೋಡಿ ಇಡೀ ಪಬ್ಲಿಕ್ ಸ್ಪೇಸ್ ಅನ್ನ ಸ್ಯಾನಿಟೈಸ್ ಮಾಡಿದ್ರು. ಹೌದು ಹೌದು. ಸಾರ್ವಜನಿಕ ಒಂದು ಏನೋ ಅಲ್ಲಿ ಒಂದು ರೋಡ್ ಡಿವೈಡರ್ ಇದ್ರೆ ಅಲ್ಲೂ ಕೂಡ ಸ್ಪ್ರೇ ಮಾಡಿ ಎಲ್ಲವನ್ನೂ ಸ್ವಚ್ಛಗೊಳಿಸ್ತಕ್ಕಂಥದ್ದು. ನಾವೇನು 100% ಕೇಳ್ತೀವ ಸರ್? ಅಟ್ಲೀಸ್ಟ್ 40% ಮಾಡಿದ್ರು ಎಷ್ಟೋ ಕ್ಲೀನ್ ಆದಂತ ಆಗುತ್ತೆ ಇಂಡಿಯಾ. ಆಮೇಲೆ ನನಗನ್ಸಕ್ಕಂಥದ್ದು ಒಂದು, ಈ ಮದುವೆ ಮುಂಜಿ ಇಂಥದ್ದೆಲ್ಲ ನಿಲ್ಲಿಸಿ ಅಂತ ಹೇಳಿರ್ತಕ್ಕಂಥದ್ದು. ಆದ್ರೆ ಸಾರ್ವಜನಿಕರು ಇನ್ನೂ ಗುಂಪಾಗಿ ಓಡಾಡ್ತಕ್ಕಂಥದ್ದು, ಜಾತ್ರೆಗಳನ್ನು ಮಾಡ್ತಾರೆ. ಆಮೇಲೆ ಇನ್ನೊಂದು ಇಂಟರ್ಫಿಯರ್ ಆಗ್ತಾರೆ ಇಲ್ಲಿ.
ಅಮೆರಿಕದ ವಿಚಾರ ನೀವು ಹೇಳಿದ್ರಿ, ಎಷ್ಟು $5 ಮಿಲಿಯನ್ ಮೀಸಲಿಟ್ಟಿದ್ದಾರೆ ಕೊರೋನಾ ವೈರಸ್ಗೆ ಯಾವ ರೀತಿಯಾಗಿ ತಡೆಗಟ್ಟಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನ ಇಲ್ಲಿ ನಾವು ಸುಮ್ನೆ ಬರೀ ಹೇಳಿದ್ದಾಯ್ತು ಅಷ್ಟೇ, ಭಾರತದಲ್ಲಿ ಸೋಂಕು ಬಂದ್ಬಿಟ್ಟಿದೆ. ಅದರಲ್ಲೂ ಎಸ್ಪೆಷಲಿ ಸರ್ ಬೆಂಗಳೂರಲ್ಲಿ 5 ಪ್ರಕರಣ ಇದಾವೆ. 5 ಪ್ರಕರಣ ಬೆಂಗಳೂರು ಒಂದರಲ್ಲೇ ಇದೆ ಅಂದ್ರೆ ನಾವು ಎಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು? ಸರ್ಕಾರದ ಜವಾಬ್ದಾರಿ ಎಷ್ಟಿದೆ? ಮಾಲು ಥಿಯೇಟರ್ ಇವನ್ನೆಲ್ಲ ಬಂದ್ ಮಾಡ್ಬಿಟ್ರೆ ಆಗ್ಬಿಡುತ್ತೆ. ಬಹಳ ಸತ್ಯ. ನನಗನ್ಸೋದು ಒಂದು, ನೀವೆಲ್ಲ ಮನೇಲಿ ಕೂತ್ಕೊಳ್ಳಿ ಅಂತ ಹೇಳೋಕೇನು ಸುಲಭ, ಆದ್ರೆ ಈಗ ಏನ್ ಮಾಡಬಹುದು ಸರ್ಕಾರ? ಒಂದು ನನಗನ್ಸೋದು ಜವಾಬ್ದಾರಿಯಿಂದ ನನ್ನಂದಾಜಿ ಯಡಿಯೂರಪ್ಪ ಖಂಡಿತವಾಗಿ ಅವರು ಸ್ಪಂದಿಸ್ತಾರೆ. ಅವ್ರಿಗೆ ಯಾರಾದ್ರು ಹೇಳ್ಬೇಕು ಏನು ಅಂತ ಹೇಳಿದ್ರೆ, ನೋಡಿ ಇವತ್ತು ಅನ್ನಭಾಗ್ಯದ ಪ್ರೋಗ್ರಾಮ್ ಇದೆ, ಎಲ್ಲ ವರ್ಕರ್ಸಿಗೂ ಮನೆಗೆ ಕಳಿಸಿಬಿಟ್ರೆ ನಿಮಗೆ ಅವ್ರಿಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಳೆ ಕೊಡ್ತಕ್ಕಂಥದ್ದು, ಸ್ವಲ್ಪ ಅಡಿಗೆ ಎಣ್ಣೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಏನಾದರೂ ಇನ್ಕ್ರೀಸ್ ಮಾಡಬಹುದಾ? ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅನ್ನ ಎನ್ಹಾನ್ಸ್. ಯಾಕಂದ್ರೆ ಸಪೋಸ್ ಈ ಕಾಯಿಲೆ 2 ತಿಂಗಳು ಇತ್ತಪ್ಪ, ಏನ್ ಮಾಡೋದು? ಎಲ್ಲರನ್ನು ಬಂದ್ ಮಾಡಿ ನೀವು ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅವರಿಗೆ ಹಣಕಾಸಿನ. ಜರ್ಮನಿ, ಯುರೋಪಲ್ಲೆಲ್ಲ ಏನ್ ಮಾಡ್ತಿದ್ದಾರೆ ಗೊತ್ತಾ? ಸಣ್ಣ ಉದ್ಯಮಗಳಿಗೆ ಏನಾದ್ರು ಸಬ್ಸಿಡಿ ಕೊಡ್ತಕ್ಕಂಥದ್ದು, ಆಯ್ತಾ? ಆಮೇಲೆ ದಿನಗೂಲಿಗಳಿಗೆ ಏನ್ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಇವತ್ತು ನರೇಗಾ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ವರ್ಕರ್ಸ್ ಇರ್ಬೋದು, ಅವ್ರು ಇಲ್ಲಪ್ಪ ಎಲ್ಲ ಬಂದ್ ಮಾಡಿದೀವಿ ಅಂತ ಹೇಳಿದ್ರೆ ಹೊಟ್ಟೆಗೆ ಏನು ತಿಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಇವ್ರು ಯಾವ ರೀತಿ ಸ್ಪಂದಿಸಬಹುದು? ಬೀದಿ ಬದಿ ವ್ಯಾಪಾರಿಗಳು ಸಾವಿರಾರು ಜನ ಕೆಲಸ ಕಂಡಿಟ್ಕೊಂಡಿದ್ದಾರೆ, ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಬೀದಿ ಬದಿ ವ್ಯಾಪಾರಿಗಳು 1 ಲಕ್ಷ ಜನ ಬೆಂಗಳೂರಿನಿಂದ ಇರ್ತಕ್ಕಂಥದ್ದು, ಅವ್ರ ಮೇಲೆ ಡಿಪೆಂಡ್ ಆಗಿರೋರು 5 ಲಕ್ಷ ಜನ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಸರ್ಕಾರ ಬರೀ ಬಂದು ಘೋಷಣೆ ಮಾಡತಕ್ಕಂಥದ್ದು ಮಾತ್ರ ಅಲ್ಲ, ಅಥವಾ ಇದನ್ನ ಮಾಡಬೇಡಿ ಅದನ್ನ ಮಾಡಬೇಡಿ ಅಂತ ರಾಜರ ರೀತಿ ಹೇಳ್ತಕ್ಕಂಥದ್ದು ಮಾತ್ರ ಅಲ್ಲ, ಇನ್ನೂ ಹೆಚ್ಚು ಜವಾಬ್ದಾರಿಯನ್ನ ಅವರು ದೇ ಶುಡ್ ಓನ್ ಅಪ್ ಮೋರ್ ರೆಸ್ಪಾನ್ಸಿಬಲ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರಘು ಸರ್, ಇಷ್ಟೋ ತನಕ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಜವಾಬ್ದಾರಿ ಎಷ್ಟು ಮುಖ್ಯ ಅನ್ನೋದು ಗೊತ್ತಿದೆಯೋ ಅದೇ ರೀತಿಯಾಗಿ ಸರ್ಕಾರ ಕೂಡ ತನ್ನ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಬೇಕಾಗಿದೆ. ಸುಮ್ಮನೆ ಘೋಷಣೆ ಹೊರಡಿಸ್ಬಿಟ್ಟು ಬಂದು ಸ್ತಬ್ಧ ಅಂತ ಮಾಡೋದಲ್ಲ, ಅವರ ಒಂದು ಕೆಲಸ ಜವಾಬ್ದಾರಿ ಕೂಡ ಇಂಪಾರ್ಟೆಂಟ್. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ ನೆಕ್ಸ್ಟ್ ಬುಲೆಟಿನ್ ಅಲ್ಲಿ. ಇದು ಈವರೆಗಿನ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.